ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಡಯಟ್ ಎಲ್ಲ ಹೇಗೆ ನಡೀತಾ ಇದೆ? ಇವತ್ತಿಂದ ನಾನು ಡಯಟ್ ಚಾಲೆಂಜನ್ನು ನಿಮಗೆ ಕೊಡ್ತಾ ಇದ್ದೇನೆ. ಕೆಲವರೆಲ್ಲ ಜಾಯ್ನ್ ಆಗ್ತೇನೆ ಅಂತ ಹೇಳಿ ಕಮೆಂಟ್ ಹಾಕಿದ್ದೀರಿ. ಕರೆಕ್ಟಾಗಿ ಮಾಡ್ತೀರಾ? ಅದು 4 ದಿನ ಮಾಡೋದು, 4 ದಿನ ಮಾಡದೇ ಇರೋದು, ಆ ಥರ ಎಲ್ಲ ಆದರೆ ನಿಮಗೆ ಹೇಳಿದಂಥ ನೀವು ಅಂದ್ಕೊಂಡಂತಹ ರಿಸಲ್ಟ್ ನಿಮಗೆ ಬರೋದಿಲ್ಲ. ಅದಕ್ಕೋಸ್ಕರ ಕರೆಕ್ಟಾಗಿ ಯೋಚನೆ ಮಾಡಿ ಡಿಸೈಡ್ ಮಾಡಿ ನೀವು ಒಂದು ಟಾರ್ಗೆಟ್ ಅಂತ ಹೇಳಿ ಇಟ್ಕೊಂಡು ಮೋಟಿವೇಶನ್ ಇಟ್ಕೊಂಡು ಡಯಟನ್ನು ಸ್ಟಾರ್ಟ್ ಮಾಡಬೇಕು. ಹಾಗೆಯೇ ಸ್ಟಾರ್ಟ್ ಮಾಡಿತ್ತು ಅಂತ ಹೇಳಿದರೆ ನಿಮಗೆ ಒಳ್ಳೆ ರಿಸಲ್ಟ್ ಇದ್ದಾಗ ಡಿಮೋಟಿವ್ ಆಗ್ತದೆ. ಅಂದರೆ ಯಾಕೆ ವೆಯ್ಟ್ ಲಾಸ್ ಆಗೋದಿಲ್ಲ ಅಂತ ಹೇಳಿ. ಆಮೇಲೆ ಎಲ್ಲರೂ ಕೂಡ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳ್ತಾರೆ ವಿನಃ ಅದಕ್ಕೆ ಬೇಕಾದಂತಹ ಡೆಡಿಕೇಶನ್ ಯಾವ ಥರ ಮಾಡಬೇಕು ಆ ಥರ ಅದರ ಕಡೆಗೆ ಗಮನವೇ ಇಲ್ಲ. ಡಯಟ್ ನಾನು ಕಡಿಮೆ ತಿನ್ನಬೇಕು ಅಂತ ಒಂದೇ ಟಾರ್ಗೆಟ್ ಇಟ್ಕೊಳ್ಬಾರ್ದು. ಯಾವ ರೀತಿ ತಿನ್ನಬೇಕು, ಹೆಲ್ದಿ ಆಗಿರಬೇಕು, ಫುಡ್ ಏನೆಲ್ಲ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಆಗಿರಬೇಕು ಅದೆಲ್ಲ ನಮಗೆ ತಿಳಿದಿರಬೇಕು. ಸುಮ್ಮನೆ ನಾನು ಡಯಟ್ ಮಾಡ್ತೇನೆ ಅಂತ ಹೇಳಿದರೆ ಡಯಟ್ ಆಗೋದಿಲ್ಲ. ಹಾಗೆ ಒಟ್ರಾಸಿ ಏನೋ ಒಂದು ಡಯಟ್ ಮಾಡಿದರೆ ಅದರಿಂದ ನಮಗೆ ಸೈಡ್ ಎಫೆಕ್ಟ್ ಕೂಡ ಆಗ್ಬೋದು. ಯಾಕೆ ಅಂತ ಹೇಳಿದರೆ ಕೆಲವು ನ್ಯೂಟ್ರಿಷಿಯಸ್ ಎಲ್ಲ ನಾವು ಏನು ತಿನ್ನದೇ ಇದ್ದಾಗ ವಿಟಮಿನ್ಗಳ ಕೊರತೆ ಆ ಥರ ಎಲ್ಲ ಆಗ್ತದೆ. ಸೊ ಸರಿಯಾಗಿ ತಿಳ್ಕೊಂಡು ಹೆಲ್ದಿಯಾಗಿ ನಾವು ಡಯಟನ್ನು ಫ್ರೆಂಡ್ಸ್, ನಾನಿವತ್ತು ಇಲ್ಲಿ ಕುಕುಂಬರ್ ಡಿಟಾಕ್ಸ್ ಜ್ಯೂಸನ್ನು ಮಾಡ್ತಾ ಇದ್ದೇನೆ. ಮುಳ್ಳು ಸೌತೆ ತಗೊಂಡಿದ್ದೇನೆ, ಅರ್ಧ ಮುಳ್ಳು ಸೌತೆ, ಲಿಂಬೆಹಣ್ಣು ಕೂಡ ತಗೊಂಡಿದ್ದೇನೆ, ಸ್ವಲ್ಪ ಶುಂಠಿ ತಗೊಂಡಿದ್ದೇನೆ, ಹಾಗೆ ಸ್ವಲ್ಪ ಪುದೀನ ಎಲೆಗಳನ್ನು ತಗೊಂಡಿದ್ದೇನೆ. ಈ ಡಿಟಾಕ್ಸ್ ಜ್ಯೂಸು ತುಂಬಾ ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ತುಂಬಾ ಫೈಬರ್ ಇದೆ ನಮ್ಮ ಕುಕುಂಬರಲ್ಲಿ. ಹಾಗೆ ಇದರಲ್ಲಿ ನೀರಿನಂಶ ತುಂಬ ಅಲ್ವಾ. ಹಾಗೆ ಕುಡಿಲಿಕ್ಕೆ ಕೂಡ ತುಂಬ ಏನು ಕಷ್ಟ ಏನಿಲ್ಲ, ಟೇಸ್ಟ್ ಆಗಿರ್ತದೆ. ನಿಮಗೆ ರುಚಿಗೆ ನೀವು ಬೇಕು ಅಂತ ಆದರೆ ಸ್ವಲ್ಪ ಜೇನುತುಪ್ಪ ಏನಾದರೂ ಸೇರಿಸ್ಕೊಳ್ಬೋದು. ಬಟ್ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತೀರಾ ಅಂತ ಆದರೆ ಜೇನುತುಪ್ಪ ಕೂಡ ಅವಾಯ್ಡ್ ಮಾಡಿ. ಯಾಕಂದರೆ ಕೆಲವೊಮ್ಮೆ ಸ್ಟಕ್ ಆದಂತಹ ವೆಯ್ಟ್ ಡೌನ್ ಆಗಬೇಕು ಅಂದರೆ ನಾವು ಸ್ವಲ್ಪ ಸ್ಟ್ರಿಕ್ಟಾಗಿ ಡಯಟ್ ಮಾಡಬೇಕು. ಶುಗರ್ ಯಾವುದಿದೆ ಯಾವುದೇ ರೀತಿಯ ಶುಗರನ್ನು ಯೂಸ್ ಮಾಡಬಾರ್ದು. ನಾನು ಈಗ ಸ್ಮೂದಿಗಳಲ್ಲೆಲ್ಲ ಖರ್ಜೂರ ಎಲ್ಲ ಆ್ಯಡ್ ಮಾಡ್ತೇವಲ್ಲ, ಅದು ಕೂಡ ನಾನೀಗ ಅವಾಯ್ಡ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಈಗ ಒಂದು ಟಾರ್ಗೆಟ್ ನಾನು ರೀಚ್ ಆಗಿದ್ದೇನೆ. ನಾನು 10 kg ಅಷ್ಟು ವೆಯ್ಟ್ ಡೌನ್ ಆಗಿದೆ. ಇನ್ನೂ 5 kg ನಂದು ಟಾರ್ಗೆಟ್ ಇದೆ. ಅದಕ್ಕೋಸ್ಕರ ನಾನಿನ್ನೂ ಕೂಡ ಸ್ಟ್ರಿಕ್ಟಾಗಿ ಈಗ ಡಯಟ್ ಮಾಡ್ತಾ ಇದ್ದೇನೆ ನನ್ನ ಟಾರ್ಗೆಟ್ ರೀಚ್ ಆಗಲಿಕ್ಕೆ. ನೋಡಿ, ಈಗ ಕುಕುಂಬರ್ ಜ್ಯೂಸ್ ರೆಡಿ ಆಯಿತು. ಇದನ್ನು ಈಗ ಸಿಪ್ ಬೈ ಸಿಪ್ ಆರಾಮ್ಸೆ ಕೂತ್ಕೊಂಡು ಕುಡಿಬೇಕು. ಹಾಗೆ ನಾನು ಮಾರ್ನಿಂಗ್ ಫಸ್ಟ್ ಎದ್ದ ಕೂಡಲೇ ಫ್ರೆಶ್ ಅಪ್ ಆಗಿ ಆಮೇಲೆ 1 ಗ್ಲಾಸು ಉಗುರು ಬಿಸಿ ನೀರು ಅಥವಾ ಹಾಗೆ ತಣ್ಣಗೆ ನೀರಾದರೂ ಓಕೆ, ಪರವಾಗಿಲ್ಲ. ನಿಮಗೆ ಹೇಗೆ ಆಗ್ತದೆ ಹಾಗೆ ನೀರನ್ನು ಕುಡಿಬೇಕು. ಅದಾದ ನಂತರ ಇದು 2ನೇ ನೀರು ಕುಡಿಯುವಂಥದ್ದು ಡಿಟಾಕ್ಸ್ ಜ್ಯೂಸು. ಹಾಗೆ ನಾವು ಎಷ್ಟು ನೀರು ಕುಡಿಲಿಕ್ಕಾಗ್ತದೆ ಅಷ್ಟು ಬೆಳಿಗ್ಗೆ ನೀರು ಕುಡಿಬೇಕು. ಒಂದೇ ಗ್ಲಾಸ್ ಅಲ್ಲ, ಜಾಸ್ತಿ ಕುಡಿಲಿಕ್ಕೆ ನಿಮಗೆ ಆಗ್ತದೆ ಅಂತ ಇದ್ದರೆ ಜಾಸ್ತಿ ಕೂಡ ಕುಡಿಬೋದು. ಈ ಡಿಟಾಕ್ಸ್ ಜ್ಯೂಸು ತುಂಬಾ ಒಳ್ಳೆಯದು. ವೆಯ್ಟ್ ಲಾಸಲ್ಲಿ ತುಂಬಾ ನಿಮಗೆ ಹೆಲ್ಪ್ ಮಾಡುತ್ತೆ. ಇದನ್ನೀಗ ಟೇಸ್ಟ್ ಮಾಡ್ತೇನೆ ನಾನು. ತುಂಬಾ ಏನು ಕಷ್ಟ ಅಂತ ಆಗೋದಿಲ್ಲ. ಆದರೆ ನಿಮಗೆ ಕ್ವಿಕ್ ರಿಸಲ್ಟ್ ಬೇಕು, ವೆಯ್ಟ್ ಲಾಸ್ ಆಗಬೇಕು, ಬೇಗ ವೆಯ್ಟ್ ಲಾಸ್ ಆಗಬೇಕು ಅಂತಿದ್ದರೆ ಈ ಥರ ಡಿಟಾಕ್ಸ್ ಜ್ಯೂಸನ್ನು ನಿಮ್ಮ ಡೈಲಿ ಲೈಫಲ್ಲಿ ಇನ್ಕ್ಲೂಡ್ ಮಾಡಿ. ಮತ್ತು ಒಂದನ್ನೇ ಡೈಲಿ ಕುಡಿಬೇಡಿ. ತುಂಬ ಜನ ಕಮೆಂಟಲ್ಲಿ ನೀವು ಕೇಳ್ತೀರಾ, ನಾನು ಡೈಲಿ ಜ್ಯೂಸು ಒಂದನ್ನೇ ಕುಡಿಬೋದು ಅಂತ. ಡೈಲಿ ಯಾವಾಗಲೂ ಒಂದೇ ರೀತಿಯ ಜ್ಯೂಸನ್ನು ಮಾಡಬೇಡಿ, ವೆರೈಟಿ ಮಾಡಿದ್ರೇ ನಿಮಗೆ ಬೇಗ ರಿಸಲ್ಟ್ ಬರುತ್ತೆ. ನಮ್ಮ ಶರೀರ ಅಂತ ಹೇಳಿದರೆ ಯಾವುದಾದ್ರೂ ಒಂದೇ ರೀತಿ ಫುಡ್ ಕೊಡ್ತಾ ಹೋದರೆ ಅದೇ ಫುಡ್ಡಿಗೆ ಅದು ಅಡಿಕ್ಟ್ ಆಗಿ ಬಿಡುತ್ತೆ. ಆಮೇಲೆ ವೆಯ್ಟ್ ಲಾಸ್ ಆಗೋದಿಲ್ಲ. ಇಲ್ಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇಲ್ಲಿ ಕಡಲೆಯನ್ನು ನೆನೆಸಿದ್ದೆ, ಕಾಬೂಲ್ ಕಡಲೆಯನ್ನು ಓವರ್ ನೈಟ್ ನೆನೆಸಿದ್ದೆ. ಅದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಬರೀ ಕಾಬೂಲ್ ಕಡಲೆಯನ್ನು ಯೂಸ್ ಮಾಡಿ ಕೂಡ ದೋಸೆ ಮಾಡ್ತಾರೆ, ಬಟ್ ಅದನ್ನು ಸ್ವಲ್ಪ ತುಂಬ ಸಾಫ್ಟಾಗಿ ಬರ್ತದೆ ತುಂಬಾ. ಅದಕ್ಕೋಸ್ಕರ ನಾನಿವತ್ತೊಂದು ಸ್ವಲ್ಪ ಚೇಂಜಸ್ ಮಾಡಿ 1 ಕಪ್ಪಷ್ಟು ಮೊಸರು ಹಾಕಿದ್ದೇನೆ. ಹಾಗೆ 4 ರಿಂದ 5 ಚಮಚದಷ್ಟು ರವೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ರವೆ ಹಾಕೋದ್ರಿಂದ ದೋಸೆ ಕೂಡ ಟೇಸ್ಟಿಯಾಗಿ ಬರ್ತದೆ. ಡಯಟ್ ಮಾಡುವಾಗ ನಿಮಗೆ ಹೇಗೆ ಬರೀ ಕಡಲೆಯದ್ದು ದೋಸೆ ಹೇಗೆ ಮಾಡೋದು, ಟೇಸ್ಟ್ ಆಗ್ತಾ, ಡಯಟ್ ಫುಡ್ಡೆಲ್ಲ ಅದು ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಆಲ್ಟರ್ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ನಿಮಗೆ ಅಜ್ವೈನ ಬೇಕಾದರೆ ಅಜ್ವೈನ ಕೂಡ ಹಾಕ್ಬೋದು. ಅದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರ್ತದೆ.
ಹಸಿಮೆಣಸು, ಶುಂಠಿ ಎಲ್ಲ ಹಾಕ್ಕೊಂಡಿದ್ದೇನೆ. ಹಾಗೆ ಈರುಳ್ಳಿ ಬೇಕು ಅಂತಿದ್ದರೆ ಈರುಳ್ಳಿ ಕೂಡ ಸೇರಿಸ್ಕೊಳ್ಬೋದು. ದೋಸೆಯ ಪರಿಮಳ ಚೆನ್ನಾಗಿರ್ತದೆ. ನಾನಿಲ್ಲಿ ಈರುಳ್ಳಿ ಸೇರಿಸ್ಕೊಳ್ಳಿಲ್ಲ. ಇದನ್ನು ಈಗ ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋದು, ಸ್ವಲ್ಪ ನೀರು ಹಾಕ್ಕೊಂಡು. ತುಂಬ ನೀರು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಈ ಥರ ಗ್ರೈಂಡ್ ಮಾಡಿದರೆ ಆಯ್ತು ನೋಡಿ. ರವೆ ಹಾಕಿದ ಕಾರಣ ಇದು ಸ್ವಲ್ಪ ನೀರು ತೆಕ್ಕೊಳ್ತದೆ, ಯಾಕೆಂದರೆ ರವೆ ಇದು ಸ್ವಲ್ಪ ನೀರು ಕುಡಿತದಲ್ವ, ಹಾಗಾಗಿ. ಈ ದೋಸೆ ತುಂಬ ರುಚಿಯಾಗಿತ್ತು. ಇದನ್ನು ನೀವು ಸ್ವಲ್ಪ ಹಿಟ್ಟು ಜಾಸ್ತಿ ಬೇಕಾದ್ರೆ ಮಾಡಿಕೊಂಡ್ರೆ, ಈಗ ವೆಯ್ಟ್ ಲಾಸ್ ಮಾಡೋಕೆ ವರ್ಕಿಂಗ್ ಲೇಡೀಸ್ಗಳಿಗೆಲ್ಲ ಬೆಳಿಗ್ಗೆ ನೀವು ಇದೇ ಹಿಟ್ಟನ್ನು ಮಾಡಿ ಬೆಳಿಗ್ಗೆ ತಿಂದು ಹೋಯಿತು ಅಂತಂದರೆ ನೈಟ್ ಬಂದು ಕೂಡ ಇದೇ ದೋಸೆಯನ್ನು ಮಾಡ್ಕೊಳ್ಬೋದು. ಆಗ ನಿಮಗೆ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಯಾಕೆಂದರೆ ಈ ಕಾಬೂಲ್ ಕಡಲೆಯಿಂದ ಈ ಮಾಡಿದ ಈ ದೋಸೆ ಉಂಟಲ್ಲ, ಪ್ರೋಟೀನ್ ರಿಚ್. ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡ್ತದೆ. ಮತ್ತು ನೀವು ರವೆ ಎಲ್ಲ ಹಾಕಿದ್ರಿಂದ ನಿಮಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ನೈಟ್ ಬಂದು ಈ ಥರ ದೋಸೆ ಮಾಡಿಕೊಂಡು ಸ್ವಲ್ಪ ದಾಲ್ ಹಾಕ್ಕೊಂಡು ಎಲ್ಲ ತಿಂದಿತ್ತು ಅಂತ ಹೇಳಿದರೆ ಒಂದು ನಾವು ಡಯಟ್ ಮಾಡ್ತೇವೆ ಅಂತ ಹೇಳೋ ಒಂದು ಫೀಲಿಂಗ್ ಕೂಡ ಬರೋದಿಲ್ಲ. ತುಂಬಾ ಚೆನ್ನಾಗಿರ್ತದೆ. ಮತ್ತು PCOD, ಥೈರಾಯ್ಡ್ ಎಲ್ಲ ಇದ್ದವರು ಕೂಡ ಇದನ್ನು ತಿನ್ಬೋದು, ಏನೂ ತೊಂದರೆ ಇಲ್ಲ. ಈ ಕಡಲೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಗ್ಯಾಸ್ಟ್ರಿಕ್ ಎಲ್ಲ ಆಗ್ತದೆ ಅಂತ ಹೇಳಿ ತುಂಬ ಜನ ಹೇಳ್ತಾರೆ, ಕೆಲವು ಡಯಟ್ ಫುಡ್ ತಿಂದರೆ ಅಂಥೇಳಿ. ಗ್ಯಾಸ್ಟ್ರಿಕ್ ಆಗುವಂಥದ್ದು ನೀವು ಸರಿಯಾಗಿ ನೀರು ಕುಡಿಯದೇ ಇರುವಂಥದ್ದು, ಮತ್ತು ಫೈಬರ್ ಜಾಸ್ತಿ ತಗೊಳ್ಳೋದೇ ಇರೋದು, ಸಲಾಡ್ ತಿನ್ನದೇ ಇರೋದು, ಆ ಥರ ಎಲ್ಲ ಮಾಡಿದರೆ ಡಯಟಲ್ಲಿ ಏನಿದೆ ಅದನ್ನೆಲ್ಲವನ್ನು ಕೂಡ ನಾವು ಫಾಲೋ ಮಾಡಬೇಕು. ಜಸ್ಟ್ ಬರೀ ಇಷ್ಟು ತಿಂದು ಸ್ವಲ್ಪ ತಿಂದು ಕೂತ್ಕೊಳ್ಳೋದಲ್ಲ. ಯಾಕೆಂದರೆ ನಮ್ಮ ಶರೀರ ಜೀರ್ಣ ಆಗಲಿಕ್ಕೆ ಫೈಬರ್ ಕೂಡ ಬೇಕಾಗ್ತದೆ. ಹಾಗೆ ಫ್ಯಾಟ್ ಇರುವಂಥದ್ದು, ಫೈಬರ್, ಕಾರ್ಬೋಹೈಡ್ರೇಟ್ಸು ಎಲ್ಲವೂ ಕೂಡ ಬೇಕು. ಇದೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿ ನಮ್ಮ ಶರೀರಕ್ಕೆ ಸಿಕ್ಕಿದಾಗ ಅದು ಏನು ಹೇಳೋದು, ಮೆಟಬಾಲಿಸಮ್ ಅಂತ ಹೇಳುವಂಥದ್ದು ಇನ್ಕ್ರೀಸ್ ಆಗ್ತದೆ. ಮೆಟಬಾಲಿಕ್ ರೇಟ್ ಇನ್ಕ್ರೀಸ್ ಆದ ಕೂಡಲೇ ವೆಯ್ಟ್ ಲಾಸ್ ಕೂಡ ಜಾಸ್ತಿ ಆಗ್ತದೆ. ವೆಯ್ಟ್ ಲಾಸ್ ಕೂಡ ಬೇಗನೆ ಆಗ್ತದೆ. ಅದು ಕೆಲವರ ಶರೀರ ಪ್ರಕೃತಿ, ದೇಹ ಪ್ರಕೃತಿ ಎಲ್ಲ ಬೇರೆ ಆಗಿ ಇರ್ತದೆ. ಹಾಗಾಗಿ ಕೆಲವರಿಗೆ ವೆಯ್ಟ್ ಲಾಸ್ ಆಗೋದಿಲ್ಲ ಅಂತ ಹೇಳಿ ಆಗ್ತದೆ. ಆದರೆ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಮಾಡಿದರೆ ಖಂಡಿತ ವೆಯ್ಟ್ ಲಾಸ್ ಆಗ್ತದೆ. ಪ್ರತಿಯೊಬ್ಬರು ಕೂಡ ಹೀಗೆ ಅವರು ಸ್ವಲ್ಪ ಚೇಂಜಸ್ ಮಾಡಬೇಕಾಗತ್ತೆ. ಯಾರಿಗೆ ವೆಯ್ಟ್ ಲಾಸ್ ಆಗೋದಿಲ್ಲ ಅಂತ ಆಗ್ತದಲ್ಲ, ಅವರು ಸ್ವಲ್ಪ ಫುಡ್ಡಲ್ಲೆಲ್ಲ ಚೇಂಜಸ್ ಮಾಡಿಕೊಳ್ಬೇಕು, ನೀರು ಜಾಸ್ತಿ ಕುಡಿಬೇಕು. ಮತ್ತು ಸ್ಲೀಪಿಂಗ್ ಪ್ಯಾಟರ್ನ್ ಅಂತ ಹೇಳ್ತೇವೆ ನಾವು, ಅದು ತುಂಬ ಇಂಪಾರ್ಟೆಂಟ್. ಕೆಲವರು ಮನೆಯಲ್ಲಿ ಬ್ಯುಸಿ ಶೆಡ್ಯೂಲ್ಡ್ ಇರ್ಬೋದು, ಏನಾದರೂ ಕೆಲಸಗಳಿರ್ಬೋದು, ನೈಟ್ ಲೇಟ್ ಆಗೋದು, ಮಕ್ಕಳಿಗೆ ಓದಿಸೋದು ಅದು ಇದು ಅಂತ ಹೇಳುವಾಗ ನೈಟ್ ಲೇಟ್ ಆಗ್ತದೆ. ಆ ರೀತಿಯಿಂದಾಗಿ ನಿದ್ದೆ ಸರಿ ಇಲ್ಲದೆ ಕೂಡ ವೆಯ್ಟ್ ಲಾಸ್ ನಿಧಾನ ಆಗ್ಬೋದು. ನಿದ್ದೆ ಡಿಸ್ಟರ್ಬೆನ್ಸಿಂದ ವೆಯ್ಟ್ ಲಾಸ್ ಆಗೋದೇ ಇಲ್ಲ ಅಂತ ಏನಿಲ್ಲ, ಸ್ವಲ್ಪ ನಿಧಾನ ಆಗ್ತದೆ. ಶರೀರ ಸುಸ್ತಾಗ್ತದಲ್ವಾ ನಿದ್ದೆ ಎಲ್ಲ ಕೆಟ್ಟಾಗ, ಆ ಕಾರಣಕ್ಕೆ. ಇಲ್ಲಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈ ದೋಸೆಯನ್ನು ನೀವು 2 ಅಥವಾ 3 ದೋಸೆಯನ್ನು ತಿನ್ಬೋದು ಆರಾಮ್ಸೆ, ಏನೂ ತೊಂದರೆ ಇಲ್ಲ. ರವೆ ಹಾಕಿದ್ದ ಕಾರಣ ಅದರಲ್ಲಿ ಸ್ವಲ್ಪ ಕಾರ್ಬ್ ಕೂಡ ನಿಮಗೆ ಸಿಗ್ತದೆ. ಹಾಗೆ ಕಡಲೆಯಲ್ಲಿ ಕೂಡ ನಿಮಗೆ ಬೇಕಾದಂತಹ ವಿಟಮಿನ್ಸ್, ಪ್ರೋಟೀನ್, ಮಿನರಲ್ಸ್ ಎಲ್ಲವೂ ಕೂಡ ಸಿಗ್ತದೆ. ಮಾಡಲಿಕ್ಕೆ ಕೂಡ ನೀವು ಕಾಸ್ಟ್ ಐರನ್ ತವದಲ್ಲೇ ಮಾಡ್ಕೊಳ್ಬೋದು, ಆರಾಮ್ಸೆ ಎದ್ದೇಳ್ತದೆ. ತುಂಬ ಈಸಿಯಾದಂತಹ ಒಂದು ರೆಸಿಪಿ. ನೈಟ್ ಒಂದು ನೀವು ಕಡಲೆ ನೆನೆಸಿಕೊಂಡ್ರೆ ಆಯಿತು. ಹಾಗೆ PCOD ಬಂದಾಗ ಈಗ ಸಣ್ಣ ಏಜಿನವರಿಗೆ ಎಲ್ಲ ಪ್ರೆಗ್ನೆನ್ಸಿ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಒಂದು ರೀಸನ್ PCOD. ಹಾಗೆ ಅವರಿಗೆ ವೆಯ್ಟ್ ಕೂಡ ಜಾಸ್ತಿ ಇರ್ತದೆ. PCOD ಕರೆಕ್ಟ್ ಆಗದೆ ನಿಮಗೆ ಪ್ರೆಗ್ನೆನ್ಸಿ ಆಗೋದಿಲ್ಲ ಅಂತ ಡಾಕ್ಟ್ರು ಹೇಳಿರ್ತಾರೆ. ಅಂಥವರಿಗೆ ಆರಾಮ್ಸೆ ಈ ಥರ ಡಯಟ್ ಫುಡ್ಡನ್ನು ನೀವು ಮಾಡ್ಕೊಳ್ಬೋದು. ಹಾಗೆ ನಿಮ್ಮ ಒಂದು PCOD ಕರೆಕ್ಟ್ ಆಗಲಿಕ್ಕೆ ಈ ರೀತಿ ಮಾಡ್ಕೊಳ್ಬೋದು. ಹಾಗೆ ಸಿನಮನ್ ಡ್ರಿಂಕ್ ಅಂತ ಹೇಳಿದ್ರೆ ದಾಲ್ಚಿನ್ನಿ ಚಕ್ಕೆಯಿಂದ ಮಾಡಿದಂತಹ ಟೀ, ಕೊತ್ತಂಬರಿಯನ್ನು ಹಾಕಿ ಜೀರಿಗೆಯನ್ನು ಹಾಕಿ ಕುದಿಸಿ ಡೈಲಿ ಮಾರ್ನಿಂಗ್ ಮತ್ತು ನೈಟ್ ಕುಡಿಯೋದು, ಇದೆಲ್ಲವೂ ಕೂಡ PCODಗೆ, ಥೈರಾಯ್ಡಿಗೆ ಎಲ್ಲ ತುಂಬಾ ಒಳ್ಳೆಯದು. ಇದನ್ನು ನೀವು ಡೈಲಿ ಮಾಡಿತು ಅಂತ ಹೇಳಿದರೆ ನಿಮಗೆ ಆದಷ್ಟು ಬೇಗ PCOD ಕೂಡ ಕ್ಯೂರ್ ಆಗ್ತದೆ, ವೆಯ್ಟ್ ಲಾಸ್ ಕೂಡ ಆಗ್ತದೆ, ಹೆಲ್ದಿಯಾಗಿ ಇರ್ತೀರ. ನಾವು ವೆಯ್ಟ್ ಲಾಸ್ ಆಗೋದು ಮಾತ್ರ ನಮ್ಮದು ಇಂಪಾರ್ಟೆಂಟ್ ಅಲ್ಲ, ಅದರ ಜೊತೆಗೆ ಹೆಲ್ದಿಯಾಗಿರೋದು ಕೂಡ ತುಂಬ ಇಂಪಾರ್ಟೆಂಟ್. ಇಲ್ಲಿ ನಾನು ಪಾಲಕ್ ಸೊಪ್ಪಿನಿಂದ ಪಪ್ಪನ್ನು ಮಾಡ್ತಾ ಇದ್ದೇನೆ.
ಮಾರ್ನಿಂಗ್ ಮಧ್ಯಾಹ್ನದ ಲಂಚನ್ನು ತೋರಿಸ್ತಿದ್ದೇನೆ ನಿಮಗೆ. ಬೆಳಿಗ್ಗೆ ದೋಸೆ ಆಯ್ತಲ್ಲ, ಅದಾದ ನಂತರ ನೆಕ್ಸ್ಟ್ ಮಾರ್ನಿಂಗ್ ಪಾಲಕ್ ಸೊಪ್ಪು, ಅದರಲ್ಲಿ ಪ್ರೋಟೀನ್ ಇದೆ, ಫೈಬರ್ ಇದೆ, ಫ್ಯಾಟ್ ಇದೆ, ಎಲ್ಲವೂ ಕೂಡ ಇದೆ. ಪಾಲಕ್ ಸೊಪ್ಪು A1 ಅಂತ ಹೇಳ್ಬೋದು. ಅದರ ಡಿಟಾಕ್ಸ್ ಜ್ಯೂಸ್ ಕೂಡ ತುಂಬಾ ಚೆನ್ನಾಗಿರ್ತದೆ. ಹಾಗೆ ನಾನು ಲಂಚಿಗೆ ಪಪ್ಪನ್ನು ಮಾಡಿಕೊಂಡೆ. ಇದನ್ನು ಯೂಸ್ ಮಾಡಿದ್ದೆ ನಾನು, ಮಸೂರ್ ದಾಲ್ ಅಂತೇಳಿ ಹೇಳ್ತಾವಲ್ಲ, ಅದನ್ನು ಯೂಸ್ ಮಾಡಿ ನಾನು ಪಾಲಕ್ ಸೊಪ್ಪಿನ ಪಪ್ಪನ್ನು ಮಾಡಿದೆ. ರೆಸಿಪೀಸ್ ಎಲ್ಲ ನಿಮಗೆ ಗೊತ್ತಿದ್ದ ಕಾರಣ ನಾನು ಏನು ತೋರಿಸಲಿಲ್ಲ. ಬೇಕು ಅಂದರೆ ನೆಕ್ಸ್ಟ್ ಟೈಮ್ ತೋರಿಸ್ತೇನೆ, ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ನೈಟ್ಗೆ ನಾನು ಪಪಾಯ ಸ್ಮೂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಡಿನ್ನರ್ಗೆ. ನೀವು ಈವ್ನಿಂಗ್ ಏನಾದರೂ ಹಸಿವೆ ಆಗ್ತದೆ ಅಂತ ಇದ್ದರೆ ಮಾಲ್ಟ್ ಆ ಥರ ಏನಾದರೂ ಕುಡಿಬೋದು. ಇಲ್ಲಿ ನಾನು ಪಪಾಯ ತುಂಬ ಸ್ವೀಟಾಗಿತ್ತು. ನಿಮಗೆ ಈ ಥರ ಸ್ಮೂತಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತಾದರೆ ಜಸ್ಟ್ ಪುಡ್ಡಿಂಗ್ ಥರ ಹಾಕಿ ಪಪ್ಪಾಯಕ್ಕೆ ಸ್ವಲ್ಪ ಓಟ್ಸ್ ಎಲ್ಲ ಹಾಕಿ ಹಾಗೆ ಬೇಕಾದರೂ ತಿನ್ಬೋದು. ಕೆಲವರಿಗೆ ಸ್ಮೂತಿ ಮಾಡಿದರೆ ಅಷ್ಟು ಇಷ್ಟ ಆಗೋದಿಲ್ಲ ಕುಡಿಲಿಕ್ಕೆ. ತುಂಬ ಪ್ರಾಬ್ಲಮ್ ಬರೋದು ಡಯಟ್ ಫುಡ್ಡಲ್ಲಿ ಇದೆ. ಡಯಟ್ ಫುಡ್ ಮಾಡುವಾಗ ಅದನ್ನೆಲ್ಲ ಹಾಕುವ ನನಗೆ ಇಷ್ಟ ಆಗೋದಿಲ್ಲ ತಿನ್ನಲಿಕ್ಕೆ ಅಂತ ಹೇಳೋದು ನಾನು ತುಂಬ ಜನ ಕೇಳಿದ್ದೇನೆ. ಹಾಗಾಗಿ ನಾನು ತುಂಬ ಜನರಿಗೆ ಸಜೆಷನ್ ಕೊಡ್ತೇನೆ, ಆದರೆ ಅವರೆಲ್ಲರಿಗೆ ಕೂಡ ಇಷ್ಟ ಆಗೋದಿಲ್ಲ. ಫುಡ್ಡು ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ತಿನ್ನಲಿಕ್ಕೆ ಇಷ್ಟ ಆಗೋದಲ್ಲ, ನಮಗೆ ಹೆಲ್ದಿಯಾಗಿ ಇರಬೇಕು, ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ದರೆ ಮಾಡಲೇಬೇಕಾಗ್ತದೆ. ಕೆಲವೆಲ್ಲ ಸ್ಯಾಕ್ರಿಫೈಸ್ ಮಾಡದೇ ಇದ್ದರೆ ನಮಗೆ ಒಳ್ಳೆ ರಿಸಲ್ಟ್ ಬರೋದಿಲ್ಲ. ಹಾಗೆ ನಾವು ಸ್ವಲ್ಪ ಇದಕ್ಕೆ ಅಡಿಕ್ಟ್ ಆಗಬೇಕಾಗತ್ತೆ ಈ ಥರ ಫುಡ್ಡನ್ನು. ಹಾಗೇನು ತುಂಬ ಏನು ಚೆನ್ನಾಗಿಲ್ಲದೇನಿರೋದಿಲ್ಲ. ಪಪ್ಪಾಯ ಸ್ಮೂತಿ ಎಲ್ಲ ಕುಡಿಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ. ಪಪ್ಪಾಯ ಕೂಡ ತುಂಬಾ ಸ್ವೀಟಾಗಿತ್ತು. ಮೊಸರೆಲ್ಲ ಹಾಕೋದ್ರಿಂದ ಅದರ ಒಂದು ಫ್ಲೇವರ್ ಒಂದು ಡಿಫ್ರೆಂಟಾಗಿ ಬರ್ತದೆ. ಹಾಗೆ ಮೇಲಿಂದ ಚಿಯಾ ಸೀಡ್ಸನ್ನು ಹಾಕ್ಕೊಂಡೆ. ಚಿಯಾ ಸೀಡ್ಸಲ್ಲಿ ಫೈಬರ್ ಇದೆ, ಪ್ರೋಟೀನ್ ಇದೆ. ಇದು ಹಸಿವನ್ನು ತಡೀತದೆ, ನಮಗೆ ಜಾಸ್ತಿ ಹಸಿವೆ ಆಗದಾಗೆ ಮಾಡ್ತದೆ ಈ ಒಂದು ಚಿಯಾ ಸೀಡ್ಸ್ನ ಬದಲು ಮತ್ತೊಂದು ಸಬ್ಜಾ ಸೀಡ್ಸ್, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಅದು ಕೂಡ ಒಳ್ಳೆಯದು. ಅದು ಇದರ ಹಾಗೇ ಇದಕ್ಕಿಂತ ರೇಟ್ ಸ್ವಲ್ಪ ಕಡಿಮೆ ಉಂಟು ಅದಕ್ಕೆ. ಇದಾಗಿತ್ತು ನನ್ನ ನೈಟ್ ಡಿನ್ನರು. ಹಾಗೆ ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ಡಯಟ್ ರೆಸಿಪಿ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.